ಕೆಎಸ್ಡಿಎಲ್ಗೆ ರಾಯಭಾರಿಯಾಗಿ ನಟಿ ತಮನ್ನಾ ಆಯ್ಕೆಯನ್ನ ಮಾಡಲಾಗಿರುವಂತದ್ದು. ಹಾಗಾಗಿ ತಮನ್ನಾ ಆಯ್ಕೆಗೆ ಇದೀಗ ಕನ್ನಡ ಪರ ಸಂಘಟನೆಗಳಿಂದ ಕಿಡಿಕಾರ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳಿಂದ ಕೆಎಸ್ಡಿಎಲ್ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೂಡಲೇ ತಮನ್ನಾ ಅವರನ್ನ ಕೈ ಬಿಡುವಂತೆ ಪಟ್ಟು ಹಿಡಿಯಲಾಗಿದೆ. ಕನ್ನಡಿಗರನ್ನ ರಾಯಭಾರಿಯಾಗಿ ನೇಮಿಸುವಂತೆ ಆಗ್ರಹಿಸಲಾಗಿದೆ. ಇನ್ನು ಕೆಎಸ್ಡಿಎಲ್ಗೆ ರಾಯಭಾರಿಯಾಗಿ ನಟಿ ತಮನ್ನಾ ಆಯ್ಕೆ ಮಾಡಿರೋದು ಇದೀಗ ಸಾಕಷ್ಟು ಪರ ವಿರೋಧದ ಚರ್ಚೆಗಳಿಗೆ ಕಾರಣವಾಗಿದೆ. ಒಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಕನ್ನಡ ಪರ ಸಂಘಟನೆಗಳು ಕಿಡಿಕಾರ್ತಾ ಇದೆ. ಕನ್ನಡ ಪರ ಸಂಘಟನೆಗಳಿಂದ ಕೆಎಸ್ಡಿಎಲ್ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ. ಇನ್ನು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಕೂಡಲೇ ತಮನ್ನಾ ಅವರನ್ನ ಕೈ ಬಿಡುವಂತೆ ಪಟ್ಟು ಹಿಡಿದಿದ್ದಾರೆ. ಕನ್ನಡಿಗರನ್ನ ರಾಯಭಾರಿಯಾಗಿ ನೇಮಿಸುವಂತೆ ಆಗ್ರಹಿಸಲಾಗಿದೆ. ಕನ್ನಡಿಗರನ್ನೇ ಇಲ್ಲಿ ರಾಯಭಾರಿಯನ್ನಾಗಿ ಮಾಡಬಹುದಿತ್ತಲ್ವಾ ಅಂತ ಹೇಳಿ ಇದೀಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಕೆಎಸ್ಡಿಎಲ್ಗೆ ರಾಯಭಾರಿಯಾಗಿ ನಟಿ ತಮನ್ನಾ ಆಯ್ಕೆ ಹಿನ್ನೆಲೆ ಕನ್ನಡ ಪರ ಹೋರಾಟಗಾರರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯ ಮುಂದೆ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ಕೆಎಸ್ಡಿಎಲ್ ಕಚೇರಿ ಮುಂದೆ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ. ಹೋರಾಟಗಾರರಿಗೆ ಪ್ರವೇಶ ದ್ವಾರದ ಬಳಿ ತಡೆ ಹಿಡಿಯಲಾಗಿದೆ. ಪ್ರವೇಶ ದ್ವಾರದ ಬಳಿ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ನೀಡಲಾಗಿದೆ. 20ಕ್ಕೂ ಹೆಚ್ಚು ಪೊಲೀಸರಿಂದ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ಇನ್ನೊಂದು ಕಡೆ ತಮನ್ನಾ ಆಯ್ಕೆಗೆ ಕನ್ನಡ ಪರ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಎಸ್ಡಿಎಲ್ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕೆಎಸ್ಡಿಎಲ್ ಕಚೇರಿಯ ಮುಂದೆ ಪೊಲೀಸರು ಭದ್ರತೆಯನ್ನ ವಹಿಸಿದ್ದಾರೆ. ಹೋರಾಟಗಾರರಿಗೆ ಪ್ರವೇಶ ದ್ವಾರದ ಬಳಿಯೇ ತಡೆ ಹಿಡಿಯಲಾಗಿದೆ. ಪ್ರವೇಶ ದ್ವಾರದ ಬಳಿ ಬ್ಯಾರಿಕೇಡ್ ಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಹೆಚ್ಚಿನ ಭದ್ರತೆಯನ್ನ ವಹಿಸಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಕೆಎಸ್ಡಿಎಲ್ಗೆ ರಾಯಭಾರಿಯಾಗಿ ನಟಿ ತಮನ್ನಾ ಆಯ್ಕೆ ಮಾಡಿರೋದ್ರಿಂದ ಈಗ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಗಮನಿಸ್ತಾ ಹೋಗೋದಾದ್ರೆ ಕನ್ನಡ ಪರ ಸಂಘಟನೆಗಳಿಂದ ಕಿಡಿಕಾರ್ತಾ ಇದ್ದಾರೆ, ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಕೆಎಸ್ಡಿಎಲ್ ಕಚೇರಿ ಮುಂದೆ ಪೊಲೀಸರು ಭದ್ರತೆಯನ್ನ ಕೂಡ ವಹಿಸಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕೆಎಸ್ಡಿಎಲ್ ಸದ್ಯ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇದರ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ಸ್ ಮತ್ತೆ ಡಿಟರ್ಜೆಂಟ್ ಕಂಪನಿಯ ಪ್ರಾಥಮಿಕ ಗ್ರಾಹಕರು ಕರ್ನಾಟಕದ ಕನ್ನಡಿಗರೇ ಆಗಿದ್ದಾರೆ. ಸೊ ಹೀಗಾಗಿ ಕನ್ನಡ ನಟಿಯನ್ನ ಹಾಕೊಂಡ್ರೆ ಲಾಭ ಬರಲ್ವಾ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇರುವಂತದ್ದು. ಸೊ ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿ ತನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ನಟಿ ತಮನ್ನಾ ಭಾಟಿ ಅವರನ್ನ 6.2 ಕೋಟಿ ರು ಕೊಟ್ಟು ಒಂದು ಆಯ್ಕೆ ಮಾಡಿರುವಂತದ್ದು. ಸೊ ನೇಮಕ ಮಾಡಿರೋದು ಅವಿವೇಕ, ಹಾಗೇನೆ ಅಸಂಬದ್ಧ, ಹಾಗೇನೆ ಅನೈತಿಕ, ಬೇಜವಾಬ್ದಾರಿತ ತೀರ್ಮಾನ ಅಂತ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕೆಎಸ್ಡಿಎಲ್ ಎದುರು ಕೂಡ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟರಿ ಮುಂದೆ ಬಹಳಷ್ಟು ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನ ಕೂಡ ಹಾಕಿರುವಂತದ್ದು. ಆದ್ರೆ ಸದ್ಯ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಪ್ರತಿಭಟನೆಯನ್ನ ಕೈಗೊಂಡಿದೆ. ಪ್ರಮುಖವಾಗಿ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನ ಮಾಡಿ ಕನ್ನಡ ವಿರೋಧಿ ನೀತಿ ಇದು ಕನ್ನಡಿಗರಿಗೆ ತೀವ್ರವಾಗಿ ಇದನ್ನ ಖಂಡಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ಏನು ಮೈಸೂರು ರಾಜರು ಇದೊಂದು ಹುಟ್ಟು ಹಾಕಿರುವಂತಹ ಸಂಸ್ಥೆ.
ಸೊ ನಂದಿನಿ ಸಂಸ್ಥೆ ದೇಶಾದ್ಯಂತ ಈಗಾಗಲೇ ಮುಟ್ಟಿದೆ. ಆದ್ರೆ ಮೈಸೂರು ರಾಜರು ನಿರ್ಮಾಣ ಮಾಡಿದ ಸಂಸ್ಥೆಗೆ ಹಿಂದಿ ನಟಿಯರನ್ನ ಕರೆಸಿ ಒಂದು ಅವಮಾನ ಮಾಡ್ತಾ ಇದ್ದಾರೆ. ಇದು ಕನ್ನಡ ವಿರೋಧ ನೀತಿ ಅಂತ ಈಗಾಗಲೇ ಬಹಳಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ಸದ್ಯ. ಆದ್ರೆ ನಿನ್ನೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸಚಿವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು, ಯಾಕೆ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಕ್ಷಣ ಆಕೆಯನ್ನ ಅಂದ್ರೆ ಏನು ಆಯ್ಕೆ ಮಾಡಿದ್ದಾರೆ ಅದನ್ನ ತಕ್ಷಣ ಹಿಂಪಡಿಬೇಕಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಒಂದು ವೇಳೆ ಹಿಂಪಡೆಯದೇ ಇದ್ದರೆ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇದ್ರ ಬಗ್ಗೆ ಈಗಾಗಲೇ ಅಂದ್ರೆ ಸಚಿವರಾಗಿರ್ಬೋದು, ಸರ್ಕಾರದಲ್ಲಿರುವಂತಹ ಪ್ರತಿಷ್ಠಿತ ರಾಜಕಾರಣಿಗಳು ಕೂಡ ಇದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನ ಕೂಡ ತಿಳಿಸಿರುವಂತದ್ದು. ಅಂದ್ರೆ ಆಕೆಯನ್ನ ಯಾಕೆ ಆಯ್ಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ MP ಪಾಟೀಲ್ ಅವರು ಟ್ವೀಟ್ ಮಾಡೋ ಮೂಲಕ ತಿಳಿಸಿದ್ದಾರೆ. ಅಂದ್ರೆ ಸಾಕಷ್ಟು ಅಂಶಗಳನ್ನ ಪರಿಗಣಿಸಿ ಮಾನದಂಡಗಳನ್ನ ಅನುಸರಿಸಿ ಆಕೆಯನ್ನ ಆಯ್ಕೆ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲದೆ ಫ್ಯಾನ್ ಇಂಡಿಯಾ ಖ್ಯಾತಿ ಹಾಗೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯತೆಯನ್ನ ಹೊಂದಿದ್ದಾರೆ. ಅವರು ಯುವ ಸಮೂಹದ ಫಾಲೋವರ್ಸ್ ಒಳಗೊಂಡಂತೆ ನಾನಾ ರೀತಿಯಲ್ಲಿ ಅವರು ಫೇಮಸ್ ಆಗಿದ್ದಾರೆ. ಸೊ ಹೀಗಾಗಿ ನಮ್ಮ ಉತ್ಪನ್ನಗಳನ್ನ ವಿಶ್ವದೆಲ್ಲೆಡೆ ವಿಜೃಂಭಿಸುವಂತೆ ಮಾಡೋ ಕಾಯಕದಲ್ಲಿ ಇದು ಒಂದು ಭಾಗವಷ್ಟೇ ಅಂತ ಈಗಾಗಲೇ KSDL ಸಂಸ್ಥೆ ಜೊತೆ ಚರ್ಚೆ ಮಾಡಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ MB ಪಾಟೀಲ್ ಅವರು ಟ್ವಿಟರ್ ಮುಖ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಕನ್ನಡ ಪರ ಸಂಘಟನೆಗಳು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಕನ್ನಡದಲ್ಲಿ ಕೂಡ ಇದೇ ರೀತಿಯಾಗಿ ಬಹಳಷ್ಟು ನಟಿಯರು ಕೂಡ ಇದ್ದಾರೆ. ಸೊ ಅವರನ್ನ ಆಯ್ಕೆ ಮಾಡಿ, ಅದು ಬಿಟ್ಟು ಹಿಂದಿಯವರನ್ನ ಯಾಕೆ ಆಯ್ಕೆ ಮಾಡ್ತಾ ಇದ್ದೀರಾ ಅಂತ ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಬಿಗುವಿನ ವಾತಾವರಣದ್ದು ಹೆಚ್ಚಿನ ಭದ್ರತೆಯನ್ನ ಕೂಡ ವಹಿಸಲಾಗಿದೆ. ದಿವ್ಯದಾಸ್. ಓಕೆ ಭವ್ಯ, ಇನ್ನೊಂದು ಕಡೆ ಇನ್ನು ಈ ವಿಚಾರವನ್ನ ಗಮನವಹಿಸ್ತಾ ಹೋಗೋದಾದ್ರೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚು ಮಾಡೋದಕ್ಕಾಗಿ ಈ ರೀತಿಯ ನಿರ್ಧಾರವನ್ನ ಕೈಗೊಂಡಿದ್ದೇವೆ ಅಂತ ಹೇಳಿ ಸ್ಪಷ್ಟನೆ ನೀಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇದು ಒಂದ್ ರೀತಿ ನಿಜನಾ ಅಂತ ಹೇಳಿ ಈ ಕುರಿತು ಮಾಹಿತಿ ಕೊಡೋದಾದ್ರೆ? ಖಂಡಿತ. ಯಾಕಂದ್ರೆ ಏನು ನಿನ್ನೆ ಆಯ್ಕೆ ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭರ್ಜರಿ ಚರ್ಚೆ ಆಗಿದೆ. ಅಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ಸ್ ರಾಯಭಾರಿಯಾಗಿ ತಮ್ಮನ್ನ ಆಯ್ಕೆ ಮಾಡಿರೋದಕ್ಕೆ ಎಲ್ಲೆಡೆ ಒಂದು ಆಕ್ರೋಶ ಮತ್ತೆ ಹಾಗೇನೆ ವಿರೋಧನೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಬ್ಯೂಟಿ ಕ್ವೀನ್ ಯಾರು ಇಲ್ವಾ ಅಂತ ರಾಜ್ಯ ಸರ್ಕಾರವನ್ನ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದು ಬಹಳಷ್ಟು ಟ್ರೋಲ್ಗೆ ಕೂಡ ಗುರಿಯಾಗಿದೆ. ಅಷ್ಟು ಮಾತ್ರವಲ್ಲದೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೇ ಕನ್ನಡದ ಹಣ ಅನ್ಯರ ಪಾಲು ಆಗ್ತಿದೆ. ಯಾಕಂದ್ರೆ ನಾವು ತೆರಿಗೆಯನ್ನ ಕಟ್ತಾ ಇದೀವಿ, ಆ ತೆರಿಗೆ ಹಣ ಬೇರೆಯವರ ಪಾಲಾಗ್ತಿದೆ ಅನ್ನೋ ರೀತಿಯಲ್ಲಿ ಕೂಡ ಒಂದು ಪ್ರಶ್ನೆ ಮಾಡಿದೆ. ಅದೇನಂದ್ರೆ 6,20,00,000ಕ್ಕೆ ತಮ್ಮನ್ನ ಜೊತೆ 2 ವರ್ಷ ಮತ್ತೆ 2 ದಿನಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಒಂದು ದಿನಕ್ಕೆ 85,000 ರೂಪಾಯಿ ತಮ್ಮನ್ನಾಗೆ ನೀಡಬೇಕಾಗುತ್ತೆ. ಸೊ ಇದು ವಿವಾದಕ್ಕೆ ಕಾರಣವಾಗಿರುವಂತದ್ದು. ಸೊ ಇದು ವಿವಾದ ಬಹಳಷ್ಟು ಚರ್ಚೆಗೆ ಒಳಪಡ್ತಾ ಇರುವ ಸಂದರ್ಭದಲ್ಲಿ ಸಚಿವ MP ಪಾಟೀಲ್ ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವರನ್ನ ಯಾಕೆ ಆಯ್ಕೆ ಮಾಡಲಾಗಿದೆ. ಸೊ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಡಿ KSDL ನ ಅಧ್ಯಕ್ಷರ ಎಲ್ಲರೂ ಕೂಡ ಒಳಗೊಂಡಂತೆ ಚರ್ಚೆ ನಡೆಸಿ ತದನಂತರ ಇವರನ್ನ ಆಯ್ಕೆ ಮಾಡಲಾಗಿದೆ. ಯಾಕಂದ್ರೆ ಇವರು ಬಹುಭಾಷಾ ನಟಿ, ಬಹಳ ಫೇಮಸ್ ಹೊಂದಿದ್ದಾರೆ. ಸೊ ನಮ್ಮ ಉತ್ಪನ್ನಗಳನ್ನ ಎಲ್ಲಾ ಕಡೆ ರೀಚ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದರಿಂದ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಈಗಾಗಲೇ ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲಾ ಕಡೆ ಪಸರಿಸಿರುವಂತದ್ದು. ಸೊ ಎಲ್ಲಾ ಕಡೆ ಹೆಸರುವಾಸಿಯಾಗಿದೆ, ಎಲ್ಲಾ ಕಡೆ ಉತ್ಪನ್ನವನ್ನ ಎಲ್ಲರೂ ಖರೀದಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈಗ ಯಾಕೆ ಅವರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದು ಈಗ ಪ್ರಶ್ನೆ ಇರುವಂತದ್ದು. ಸೊ ತಕ್ಷಣ ಅವರನ್ನ ಆಯ್ಕೆಯನ್ನ ಹಿಂಪಡಿಬೇಕು. 10 ಕೋಟಿ ಹಣವನ್ನ ಸುಮ್ಮನೆ ಇಲ್ಲಾಂದ್ರೆ ದುಂದು ವೆಚ್ಚ ಮಾಡ್ಲಾಗ್ತಾ ಇದೆ ಸರ್ಕಾರ ಅಂತ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರ ಇನ್ನೂ ಕೂಡ ತೀರ್ಮಾನವನ್ನ ಕೈಗೊಂಡಿಲ್ಲ. ಅಂದ್ರೆ ವಾಪಸ್ ಪಡೆಯುವಂತಹ ಕೆಲಸವನ್ನ ಇನ್ನೂ ಮಾಡಿಲ್ಲ. ಸದ್ಯ ಒಂದು ವೇಳೆ ವಾಪಸ್ ಪಡೆಯದೆ ಹೋದರೆ ಮುಂಬರುವಂತಹ ದಿನಗಳಲ್ಲಿ ಇದ್ರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ನಾರಾಯಣಗೌಡ ನೇತೃತ್ವದಲ್ಲಿ ಕೂಡ ಒಂದು ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ವಿಜಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.